ಪ್ರಹ್ಲಾದ. ಪ್ರಹ್ಲಾದನು ನಾರಾಯಣನ ಭಕ್ತನು. ನಾರ ಅಂತಂದರೆ ನೀರು ಅಂತ ಅರ್ಥ. ಅಯನ ಅಂತಂದರೆ ಸ್ಥಾನ. ಆದ್ದರಿಂದ ನಾರಾಯಣ. ಪೂರ್ವದಲ್ಲಿ ಶ್ರೀ ಮಹಾವಿಷ್ಣುವು ಏಕಾಂತದಲ್ಲಿರುವಾಗ ಸನತ್ಸನಾದಿಗಳು ವಿಷ್ಣುವಿನ ದರ್ಶನಕ್ಕಾಗಿ ಬರ್ತಾರೆ. ಆಗ ದ್ವಾರಪಾಲಕರಾದ ಜಯ ವಿಜಯರು ಅವರನ್ನು ಒಳಗೆ ಹೋಗಲು ಬಿಡಲಿಲ್ಲ. ಆಗ ಕೋಪದಿಂದ ಜಯ ವಿಜಯರನ್ನು ಭೂಲೋಕದಲ್ಲಿ ಜನಿಸುವಂತೆ ಶಾಪವನ್ನು ಕೊಡ್ತಾರೆ. ಆಗ ಅವರು ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾರೆ. ವಿಷ್ಣುವು ಕೇಳ್ತಾನೆ, ನನ್ನ ಮಿತ್ರರಾಗಿ 7 ಜನ್ಮಗಳು ಅಥವಾ ನನ್ನ ಶತ್ರುಗಳಾಗಿ 3 ಜನ್ಮಗಳನ್ನು ಎತ್ತುವಿರೋ ಅಂತಂದಾಗ, ಶತ್ರುಗಳಾದರೂ ಸರಿ, ನಿನ್ನ ಸಾನ್ನಿಧ್ಯವನ್ನು ಜಾಸ್ತಿ ಕಾಲ ಬಿಟ್ಟು ಇರಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅವರೇ ರಾವಣ, ಕುಂಭಕರ್ಣರು, ಹಿರಣ್ಯಾಕ್ಷ, ಹಿರಣ್ಯಕಶಿಪು ಹಾಗೂ ಶಿಶುಪಾಲ, ದಂತವಕ್ರ. ಈ ರೀತಿಯಾಗಿ ಬಂದಿದ್ದರಿಂದ ಅವರು ಬೇಗನೆ ವಿಷ್ಣು ಲೋಕ ಸೇರಬೇಕು. ಆದ್ದರಿಂದ ವಿಷ್ಣು ಭಕ್ತರಿಗೆ ಹಿಂಸೆ ಕೊಟ್ಟರೆ ಪರಮಾತ್ಮ ಸಹಿಸೋದಿಲ್ಲ. ಅದಕ್ಕಾಗಿ ಪ್ರಹ್ಲಾದನಿಗೆ ತೊಂದರೆಯನ್ನು ಕೊಡ್ತಾರೆ. ಆಗ ಪರಮಾತ್ಮನು ಬಂದು ಸಂಹಾರ ಮಾಡುವನು. ಹೀಗೆ ಬೇಗನೆ ವಿಷ್ಣು ಲೋಕವನ್ನು ಸೇರಬಹುದು. ಆದ್ದರಿಂದ ಹಿರಣ್ಯಕಶಿಪು ಬಾಲಕನಾದ ತನ್ನ ಮಗನಾದ ಪ್ರಹ್ಲಾದನ ಮೂಲಕ ನರಸಿಂಹನ ಅವತಾರ ಧರಿಸಿ ಬಂದು ಸಂಹಾರವನ್ನು ಮಾಡ್ತಾನೆ.